ಹಾಯ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮಾಯಾಸ್ ಲಂಚ್ ಹೋಮ್. ನಾನಿವತ್ತು ಶಾವಿಗೆ ಪಾಯಸ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಒಂದು ಗ್ಲಾಸ್ ಗಟ್ಟಿ ಹಾಲು, ಒಂದು ಅರ್ಧ ಬೌಲಷ್ಟು ಸಕ್ಕರೆ, ಏಲಕ್ಕಿ ಪುಡಿ, ಶಾವಿಗೆನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ತುಪ್ಪ ಎಣ್ಣೆ ಏನೂ ಬಳಸಿಲ್ಲ ಅಲ್ಲಿ. ಗೋಡಂಬಿ ದ್ರಾಕ್ಷಿನ ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಸ್ಟವ್ ಮೇಲಿಟ್ಟು ಸ್ಟವ್ ಆನ್ ಮಾಡೋಣ. ನಂತರ ಅದಕ್ಕೆ ಅರ್ಧ ಗ್ಲಾಸಷ್ಟು ನೀರು ಹಾಕೋಣ. ಏನಂದರೆ ಶಾವಿಗೆ ಸುಮ್ಮನೆ ಮುಳುಗಿದ್ರೆ ಸಾಕು, ಹಾಗಾಗಿ ಸ್ವಲ್ಪ ನೀರು ಹಾಕಿದ್ರೆ ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಅಲ್ವಾ, ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ಅಷ್ಟೆ. ಅದಿವಾಗ ಚೆನ್ನಾಗಿ ನೀರು ಕೊದಿಬೇಕು. ಕೊದ್ದ ನಂತರ ಅದಕ್ಕೆ ನಾವಿವಾಗ ಸಕ್ಕರೆ ಹಾಕೋಣ. ಸಕ್ಕರೆ ನಾನಿಲ್ಲಿ ನನಗೆ ಹೇಗೆ ಬೇಕೋ ತೊಗೊಂಡಿದ್ದೀನಿ. ಇವಾಗ ಅಲ್ಲಿ ಒಂದು ಬಟ್ಲು ಶಾವಿಗೆ ತೊಗೊಂಡಿದ್ದೆ, ಅರ್ಧ ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನನಗಷ್ಟೇ ಸ್ವೀಟ್ ಸಾಕು ಅನ್ನೋದಕ್ಕೆ ನಾನು ತೊಗೊಂಡಿದ್ದೀನಿ. ಸ್ವೀಟ್ ನಿಮಗೆಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಕೆಲವೊಬ್ಬರು ಶಾವಿಗೆ ಬೆಂದ ನಂತರ ಸಕ್ಕರೆ ಹಾಕ್ತಾರೆ. ನಾನಿಲ್ಲಿ ಶಾವಿಗೆ ಬೇಗ ಬೆಂದು ಹೋಗ್ಬಿಡುತ್ತೆ, ಸಕ್ಕರೆ ಕರಗಲ್ಲ ಅನ್ನೋದಕ್ಕೆ ಫಸ್ಟೇ ಸಕ್ಕರೆ ಹಾಕ್ಕೊಳ್ತೀನಿ. ನೀವುಗಳು ಬೇಕಿದ್ದರೆ ಶಾವಿಗೆನ ಫಸ್ಟೇ ಹಾಕ್ಕೋಬೋದು. ನನಗಿದು ಕಂಫರ್ಟು, ಹಂಗಾಗಿ ನಾನು ಇವಾಗ ಸಕ್ಕರೆ ಕರಗಿದೆ, ನೀರು ಕೊದೀತಿದೆ, ಶಾವಿಗೆ ಹಾಕ್ಕೊಂಡೆ. ಶಾವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಮುಳುಗಿ ನೋಡಿ, ಇಷ್ಟೇ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಿದ್ರೆ ಒಂಥರ ಪಾಯಸ ನೀರು ಆಗಿಬಿಡತ್ತೆ, ರುಚಿ ಇರಲ್ಲ. ಹಾಗಾಗಿ ಅಲ್ಲಿ ನನಗೆ ಒಂದು ದೊಡ್ಡ ಗ್ಲಾಸಷ್ಟು ಗಟ್ಟಿ ಹಾಲು ತೊಗೊಳೋದ್ರಿಂದ ಈ ನೀರು ಸ್ವಲ್ಪನೇ ಹಾಕಿದ್ದೀನಿ. ಅಲ್ಲಿಗೆ ಸರಿ ಹೋಗುತ್ತೆ. ಇವಾಗ ಮುಚ್ಚಿಡೋಣ, ಶಾವಿಗೆ ಬೇಯಲಿ. ಅದು ಸಕ್ಕರೆನೂ ಶಾವಿಗೆ ಮಿಕ್ಸ್ ಆಗಿ ಆ ಸ್ವೀಟ್ನೆಸ್ ಎಲ್ಲ ಈ ಕೊದಿತಿರೋ ನೀರಲ್ಲಿ ಶಾವಿಗೆ ಮಿಕ್ಸ್ ಆಗಿ ಶಾವಿಗೆನಲ್ಲಿ ಸ್ವೀಟೆಲ್ಲ ಮಿಕ್ಸ್ ಆಗುತ್ತೆ. ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿ ಇವಾಗ ನಾವೇನು ಮಾಡೋಣ ಅಂತಂದರೆ, ಇವಾಗ ಶಾವಿಗೆ ಸ್ವಲ್ಪ ಮುಕ್ಕಾಲು ಭಾಗ ಬೆಂದಿದೆ. ಈ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ ಹಾಲು ಹಾಕಬೇಕು. ಈ ಹಾಲಿಗೆ ನಾನು ನೀರು ಹಾಕಿಲ್ಲ, ಗಟ್ಟಿ ಹಾಲು ಹಾಕ್ತಾಯಿದ್ದೀನಿ. ಒಂದು ಗ್ಲಾಸಷ್ಟು, ಸಣ್ಣ ಬಟ್ಲಷ್ಟು ಶಾವಿಗೆಗೆ ಒಂದು ದೊಡ್ಡ ಗ್ಲಾಸಷ್ಟು ಹಾಲು ಹಾಕ್ತಾಯಿದ್ದೀನಿ. ಅದಿವಾಗ ಹಾಲು ಸ್ವಲ್ಪ ಒಂದು 5 ನಿಮಿಷ ಕೊದಿಬೇಕು. ಕೊದ್ದಾಗ ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನಾನಿಲ್ಲಿ ಯಾವುದೇ ರೀತಿ ಕಂಡೆನ್ಸ್ಡ್ ಮಿಲ್ಕ್ ಹಾಕಿಲ್ಲ, ಯಾವುದೇ ರೀತಿ ಖೋವಾ ಹಾಕಿಲ್ಲ, ಏನೂ ಹಾಕಿಲ್ಲ. ಮನೇಲಿ ಏನು ವಸ್ತು ಇರುತ್ತೆ, ಇವಾಗ ನಾನು ಬಿಗಿನರ್ಸ್ಗೆ, ಇನ್ನೂ ಇವಾಗ ಯಾರೋ ಶುರು ಮಾಡ್ತಿರ್ತಾರಲ್ಲ ಅವ್ರಿಗೆ ಹೇಗೆ ಹೆಲ್ಪ್ ಆಗಬೇಕು ಹಾಗೆ ಹೇಳ್ಕೊಡ್ತಾಯಿದ್ದೀನಿ. ಅದು ಕೊದಿ ಬರಬೇಕು. ಇವಾಗ ಹಾಲು ಉಕ್ಕಿ ಕೊದ್ದಾಗ ಆವಾಗ ಆ ಸಕ್ಕರೆ, ನೀರು, ಹಾಲು, ಶಾವಿಗೆ ಎಲ್ಲ ಮಿಕ್ಸ್ ಆಗುತ್ತೆ. ನಾನು ಹಾಲು ಯಾಕೆ ಜಾಸ್ತಿ ಹಾಕ್ತೀನಿ ಅಂದರೆ, ಶಾವಿಗೆ ಉದ್ರುದ್ರಾಗಿದ್ರೇ ಪಾಯಸ ಚೆನ್ನಾಗಿ ಬರೋದು. ಶಾವಿಗೆ ಇಲ್ಲಾಂದರೆ ಮೆತ್ತಗೆ ಹಲ್ವ ಥರ ಆಗಿಬಿಡುತ್ತೆ. ಹಂಗಾದಾಗ ಅದೊಂಥರ ಪಾಯಸ ಚೆನ್ನಾಗಿರಲ್ಲ. ಹಾಗಾಗಿ ಅದು ಶಾವಿಗೆ ಉದ್ರುದ್ರಾಗಿದ್ರೇ ಚೆಂದ. ಹಾಗಾಗಿ ನಾನು ಹಾಲನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇಲ್ಲಿ ನಾನು. ಇನ್ನೂ ಬೇಕಿದ್ದರೆ ನೀವು ಕಮ್ಮಿ ಮಾಡ್ಕೋಬೋದು, ಇಲ್ಲ ಜಾಸ್ತಿ ಮಾಡ್ಕೊಬೋದು. ಆದರೆ ನನಗಿದಿಷ್ಟು ಸರಿ ಇದೆ, ಹಾಗಾಗಿ ಇಷ್ಟು ಮಾಡಿದ್ದೀನಿ. ನೋಡಿ, ಇವಾಗ ಹಾಲು ಕೊದೀತಾ ಇದೆ. ಇವಾಗ ಒಂದು 5 ನಿಮಿಷ ಸಿಮ್ಮಲ್ಲಿಟ್ಟು ಕುದಿಯಕ್ಕೆ ಬಿಡೋಣ. ಹಾಲನ್ನು ಕಾಯಿಸೋಕ್ಕೆ ಬಿಡೋಣ. ಅದು ಮಿಕ್ಸ್ ಆಗಬೇಕು. ನೋಡಿ ಇಲ್ಲಿ ಶಾವಿಗೆ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಅಲ್ವಾ. ನೋಡಿ ಚೆನ್ನಾಗಿದೆ. ಯಾವುದೂ ನಾನು ಇಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಏನೂ ಆ್ಯಡ್ ಮಾಡಿಲ್ಲ, ಹಾಗೆಯೇ ತಿಕ್ಕಾಗಿದೆ ಹಾಲು. ಇವಾಗ ಕೊದ್ದು 5 ನಿಮಿಷ ಆದಮೇಲೆ ನಾವೇನು ಮಾಡಬೇಕಂದ್ರೆ ಅದಕ್ಕೆ ನಾವಿವಾಗ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ, 1-2 ಏಲಕ್ಕಿನ, ಆ ಪುಡಿ ಹಾಕೋಣ. ಅದಾದ ನಂತರ ಹುರಿದ್ಕೊಂಡಿದ್ವಲ್ಲ, ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ. ನಾನಿಲ್ಲಿ ಟೈಮ್ ಸಾಲಲ್ಲ ಅಂತ ತೋರಿಸಿಲ್ಲ. ತುಪ್ಪದಲ್ಲಿ 1-2 ಸ್ಪೂನ್ ತುಪ್ಪದಲ್ಲಿ ಗೋಡಂಬಿ ಫಸ್ಟ್ ಹುರ್ಕೊಂಡು ಆಮೇಲೆ ದ್ರಾಕ್ಷಿ ಹಾಕಿ ಹುರಿದ್ಬಿಟ್ಟು ಅದನ್ನು ಹಾಕಿ ಸ್ವಲ್ಪ ಹಾಗೆ ಇದು ಮಾಡಿ
ತಟ್ಟೆ ಹಾಕಿ ಮುಚ್ಚಿಟ್ಬಿಡಬೇಕು. ಮುಚ್ಚಿ ಒಂದು ಅರ್ಧ ಇಲ್ಲ 20 ನಿಮಿಷ ಮುಚ್ಚಿಟ್ಬಿಟ್ರೆ ಆ ಬಿಸಿಗೆ ಇನ್ನೊಂಚೂರು ಅದು ಶಾವಿಗೆ ಬೆಂದ್ಕೊಳ್ಳುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಗಟ್ಟಿಯಾಗಿದೆಯಾ ಇಲ್ಲ ಹಾಗೇನಾರ ನಿಮಗೆ ತಿರ್ಗಾ ಅದು ಗಟ್ಟಿ ಆಗಿದ್ದರೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸ್ವೀಟ್ ನೋಡಿಕೊಂಡು ಹಾಲು ಮಿಕ್ಸ್, ನನಗಿದು ಸರಿ ಇದೆ. ಸರ್ವ್ ಮಾಡ್ಕೊಳ್ಳೋಣ ಬೌಲಿಗೆ. ನನಗೆ ಇದು ಸರಿ ಇದೆ ನೋಡಿ. ಅಲ್ಲಿ ಹಲ್ವಾ ಥರ ಮೀನ್ಸ್ ತುಂಬ ಓವರ್ ಕುಕ್ ಆಗಿಲ್ಲ ಶಾವಿಗೆ, ಸರಿಯಾದ ಹದದಲ್ಲಿ ಬೆಂದಿದೆ. ಇವಾಗ ನಾವು ಅದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಹೇಗೆ ಕಾಣುತ್ತೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲರೂ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.